ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ನಾಲ್ಕು ಹೇಳ್ತಲ್ಲ ಆಯ್ತು ಕರೆಕ್ಟ್ ಗುಡ್. ಆಯ್ತು ನೋಡಿ ಅಣ್ಣ, ಹಿಂಗೆ ಇಡೋಣ ಅಣ್ಣ. ಅದರ ಕರೆಕ್ಟ್ ಆಗಿ ನೋಡಿ. ನನ್ನ ಹೆಸರು ನಂತರ ತಗೋಬೇಕಲ್ಲ ಅಂತ ವಿಚಾರ ಮಾಡಿದ್ರು. ಡಾಕ್ಟರ್ ಕುಮಾರ್ ಅಷ್ಟೇ ಬೇಡ, ಅದ್ರ ಮುಂದೆ ಏನಾದ್ರು ತಗೋಬೇಕಂತ ಓದಿದಂತ PhD ಮುಗಿದ ಮೇಲೆ IAS ಎಕ್ಸಾಮ್ ಬರೋಂತ 3 ಸಲ ಪ್ರಿಲಿಮ್ಸ್ ಪಾಸ್ ಆಗಲಿಲ್ಲ ಅಂತ 4ನೇ ಸಲ ಕಷ್ಟಪಟ್ಟು ಓದಿದಂತ ಪ್ರಿಲಿಮ್ಸ್ ಮೇನ್ಸ್ ಎರಡು ಒಂದೇ ಕ್ಲಿಯರ್ ಆಗಿಬಿಟ್ಟು ಅಂತ ಆ ಡಾಕ್ಟರ್ ಕುಮಾರ್ ಮುಂದೆ ಡಾಕ್ಟರ್ ಕುಮಾರ್ IAS ಅಂತ ಬಂತಂತ. ನಾನು ಹೇಳ್ತಾ ಇರೋದು ಕಟ್ಟುಕತೆ ಇಲ್ಲ. ಈಗೂ ಕೂಡ ಅವರು IAS ಅಧಿಕಾರಿ ಕರ್ನಾಟಕದ ಕೇಂದ್ರದಲ್ಲೇ ಕೆಲಸ ಮಾಡಕತ್ತಾರೆ. ಬಹುತೇಕ ಮೈಸೂರು ಬೆಂಗಳೂರಲ್ಲಿ ಇರ್ಬೋದು ಕಮಿಷನರ್ ಆಗಿ ಕೆಲಸ ಮಾಡ್ತಾರೆ. ಆದ ಕಾರಣ ಬಹುತೇಕ ಮನಸ್ಸು ಮಾಡಿದ್ರೆ ಮಾರ್ಗ ಇರುತ್ತೆ ಅಂತ ಹೇಳಿ ಬಯಸ್ತಾ ಇದ್ದೀನಿ. ಅದಕ್ಕೆ ನಮ್ಮಲ್ಲಿ ಪಾಸಿಟಿವ್ ಅಟಿಟ್ಯೂಡ್ ಇರ್ಬೇಕಂತ ಹೇಳ್ತಾ, ಸಾಮಾನ್ಯವಾಗಿ ತಾವೆಲ್ಲರೂ ಪಾಸಿಟಿವ್ ಅಟಿಟ್ಯೂಡ್ ಅನ್ನು ಇಟ್ಟುಕೊಂಡು ನಮ್ಮ ಗ್ರಂಥಾಲಯವನ್ನು ಅಭಿವೃದ್ಧಿ ಮಾಡ್ತೀರಿ ಅಂತೇಳಿ ಭಾವಿಸ್ತಾ, ಮೂಲಭೂತ ಸೌಲಭ್ಯಗಳನ್ನ ನಾವು ಒಂದು ಕಡೆ ಕೊಟ್ರೆ ನೀವು ನಮಗೆ ಕೊಡಬೇಕಾಗಿದ್ದೇನೆಂದ್ರೆ ಮನಸ್ಥಿತಿಯಲ್ಲಿ ಬದಲಾವಣೆ ಮಾಡಿ ಮಕ್ಕಳ ಗುಣಾತ್ಮಕ ಶಿಕ್ಷಣದಲ್ಲಿ ತಾವು ಪೂರಕವಾಗಿ ಕೆಲಸ ಮಾಡ್ತೀರಿ ಅಂತ ಭಾವಿಸ್ತಾ, ನಮ್ಮ ಗ್ರಾಮೀಣ ಪ್ರದೇಶದ ಮಾನವ ಸಂಪನ್ಮೂಲ ಅಭಿವೃದ್ಧಿ ಆಗ್ಬೇಕು ಅಂದ್ರೆ ಅಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯತಿ ಗ್ರಂಥಾಲಯಗಳು ಪೂರಕವಾಗಿ ಕೆಲಸ ಮಾಡ್ತಾ ಇದ್ದಾವೆ. ಡೆವಲಪ್ಮೆಂಟ್ ಇಂಡಿಕೇಟರ್ ಅಲ್ಲಿ ಆ ಗ್ರಾಮ ಪಂಚಾಯತಿ ಗ್ರಂಥಾಲಯಗಳು ಕೂಡ ಬರುವಂತಕ್ಕಂಥದ್ದನ್ನು ನಾನು ಭಾವಿಸ್ತೀನಿ. ಇತ್ತೀಚೆಗೆ ಯಾಕೆ ಅಂತಂದ್ರೆ ಸರ್ ಹೇಳಿದಾಗೆ ಏನು IAS ಏನೋ ಓದುವಂತ ಛಲ, ಗುಣಾತ್ಮಕ ಕಲಿಕೆ ಎಲ್ಲರೂ ಸಿಗ್ಬೇಕಾದ್ರೆ ಏನು RDPR ಇಲಾಖೆಗೆ ನಮ್ಮ ಗ್ರಂಥಾಲಯಗಳು ಬಂದ ಮೇಲೆ ಸಾಕಷ್ಟು ಬದಲಾವಣೆಗಳಾಗ್ತಾ ಇದೆ. ಅಷ್ಟೇ ಪೂರಕ ವ್ಯವಸ್ಥೆಯನ್ನು ಮಾಡಿಕೊಡ್ತಾ ಇದ್ದಾರೆ. ಸರ್ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ರು ನಿಮ್ಮ ತಿಂಗಳ ಮಾಸಿಕ ಏನು ಶಾಲೆ ಅದೆಲ್ಲ ಕೂಡ ಹಾಕಿಬಿಟ್ಟಿದೀವಿ ಅಂತೀವಿ. ಅವ್ರಿಗೂ ಕೂಡ ಆ ಕಾಳಜಿ ಕೂಡ ಇದೆ. ಸೊ ಹಾಗಾಗಿ ನಾವು ಈಗ ನೋಡಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಹಯೋಗದೊಂದಿಗೆ ಕಲಿಕಾ ಕರ್ನಾಟಕ ಕೂಡ ಕೆಲಸ ಮಾಡ್ತಾ ಇದೆ. ಮೊನ್ನೆ ನೆಕ್ಸಸ್ ಪ್ರಶಸ್ತಿ, ರಾಷ್ಟ್ರೀಯ ಪ್ರಶಸ್ತಿ ಲಭಿಸಿತು. ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಜಿಲ್ಲಾ ಪಂಚಾಯಿತಿ ಹಾಗೆ ಕಲಿಕೆ ಟಾಟಾ ಟ್ರಸ್ಟ್ ನ ಸಹಭಾಗಿತ್ವದಲ್ಲಿ ಪೂರ್ವ ಪ್ರಾಥಮಿಕ ಶಿಕ್ಷಣ ಕಾರ್ಯಕ್ರಮವು ಕೂಡ ನಮ್ಮ ಜಿಲ್ಲೆಯಲ್ಲಿ, ರಾಜ್ಯದಲ್ಲಿ ನಡೀತಾ ಇದೆ. ಅದರಲ್ಲಿ ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿ ದೆಹಲಿಯಲ್ಲಿ ಮೊನ್ನೆ ಡಿಸೆಂಬರ್ 15 ಮಾನ್ಯ ಜಿಲ್ಲಾಧಿಕಾರಿಗಳು ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿಕೊಂಡು ಅಂತ ಅವಾರ್ಡ್ ಸಿಕ್ಕಿದೆ. ಸೊ ಅಂತಹ ಒಂದು ಜಿಲ್ಲೆ, ನಾನು ಯಾಕೆ ಈ ಮಾತನ್ನ ಇಲ್ಲಿ ಪ್ರಸ್ತಾಪ ಮಾಡ್ತೀನಿ ಅಂದ್ರೆ, ನಮ್ಮ ಗ್ರಾಮ ಪಂಚಾಯಿತಿ ಗ್ರಂಥಾಲಯಗಳ ಬಲವರ್ಧ ನಿಟ್ಟಿನಲ್ಲಿ ಏನು ಸರ್ ಪೂರಕವಾದಂತಹ ಒಂದಿಷ್ಟು ಮಾಹಿತಿ ಕೊಟ್ಟರು. ನೀವೆಲ್ಲ ಬೇರೆ ಬೇರೆ ರೀತಿಯಾದ ತರಬೇತಿಗಳನ್ನೆಲ್ಲ ಪಡ್ಕೊಂಡು ಬಂದಿದ್ದೀರಿ, ಇನ್ನು ಪಡಿತಾ ಇದ್ದೀರಿ, ಸಾಕಷ್ಟು ಆಕ್ಟಿವಿಟಿಗಳನ್ನು ಮಾಡ್ತಾ ಇದ್ದೀರಿ. ಈ ಬಲವರ್ಧನೆ, ಗ್ರಾಮ ಪಂಚಾಯಿತಿಗಳ ಬಲವರ್ಧನೆ ನಿಟ್ಟಿನಲ್ಲಿ ರಾಷ್ಟ್ರೀಯ ಪ್ರಶಸ್ತಿ ಯಾಕೆ ಸಿಗಬಾರದು ಅನ್ನೋ ನಿಟ್ಟಿನಲ್ಲಿ ನಾವು ಹೇಳ್ತೀವಿ.
ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.